ಎಲ್ರಿಗೂ ಕಾಂಪಿಟೇಟಿವ್ ವರ್ಡ್ ಬೈ ಎಲ್ ಬಿ ರಾಠೋಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಎಲ್ ಬಿ ರಾಠೋಡ್, ಭಾರತದ ಸಂವಿಧಾನ ಮತ್ತು ಕರೆಂಟ್ ಅಫೇರ್ಸ್ ಫ್ಯಾಕಲ್ಟಿ. ಸ್ನೇಹಿತರೆ, ನಾನು ಈ ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟ್ ಭಾರತ ಸಂವಿಧಾನವನ್ನು ಟಾಪಿಕ್ ವೈಸ್ ಕವರ್ ಮಾಡ್ತಾಯಿದ್ದೀನಿ. ನಿಮ್ಮ ಮುಂಬರುವ KPSC ಮತ್ತು KEA ನಡೆಸ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ, ಮತ್ತು ಅವ್ರು ಯಾವ ಥರ ಇವಾಗ ಕ್ವಶನ್ಸ್ಗಳು ಕೇಳ್ತಿದಾರಲ್ಲ, ಅಂದರೆ ಅನಲಿಟಿಕಲ್ ಆಗಿ, ಡಿಸ್ಕ್ರಿಪ್ಟಿವ್ ಓರಿಯೆಂಟೆಡ್ ಆಗಿ, ಸೊ ಆ ಒಂದು ಬೇಸ್ ಇಟ್ಕೊಂಡು ನಾನು ಕ್ಲಾಸನ್ನು ಮಾಡ್ತಾಯಿದ್ದೀನಿ. ತುಂಬ ಯೂಸ್ಫುಲ್ ಆಗಿರ್ತಂಥ ಕ್ಲಾಸಸ್ಗಳು, ತಪ್ಪದೇ ನೋಡಿ, ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ನೋಡಿ, ಇವತ್ತಿನ ಕ್ಲಾಸಲ್ಲಿ ನಾನು ಸಂವಿಧಾನದಲ್ಲಿ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಟಾಪಿಕ್ ಸಂವಿಧಾನ ರಚನೆ. ಸೊ ಈ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಸಂವಿಧಾನ ರಚನೆ ಇದೆಲ್ಲ, ನಾವು ಯಾವ ಥರ ನಮ್ಮ ದೇಶದ ಸಂವಿಧಾನವನ್ನು ರಚನೆ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಸಂವಿಧಾನ ರಚನಾ ಸಮಿತಿಯ ಮೂಲಕ ರಚನೆ ಮಾಡ್ಕೊಂಡಿದ್ದೀವಿ. ಈ ಸಂವಿಧಾನ ರಚನಾ ಸಮಿತಿಯ ಮೂಲಕ ರಚನೆ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಇದೆಲ್ಲ, ಇದು ಒಂದು ಪರಿಕಲ್ಪನೆ. ಇದು ವೆಸ್ಟರ್ನ್ ಕಂಟ್ರಿಯ ಒಂದು ಕಾನ್ಸೆಪ್ಟ್. ಇದು ಅಂದರೆ ಪಾಶ್ಚಿಮಾತ್ಯ ರಾಷ್ಟ್ರದ ಕಾನ್ಸೆಪ್ಟು. ಜಗತ್ತಿನ ಹಲವಾರು ದೇಶಗಳು ಏನು ಮಾಡಿದ್ದಾರೆ, ತಮ್ಮ ದೇಶದ ಸಂವಿಧಾನವನ್ನು ಸಂವಿಧಾನ ರಚನಾ ಸಮಿತಿಯ ಆಧಾರದ ಮೇಲೆ ರಚನೆ ಮಾಡ್ಕೊಂಡಿದ್ದಾರೆ. ಸೊ ನಾವು ಅದೇ ಥರ ನಮ್ಮ ದೇಶದ ಸಂವಿಧಾನವನ್ನು ಸಂವಿಧಾನ ರಚನಾ ಸಮಿತಿದವರು ಏನು ಬರೆದಿದ್ದಾರಲ್ಲ ಸಂವಿಧಾನ, ಅದನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ನೋಡಿ, ಸಂವಿಧಾನ ನಮ್ಮ ದೇಶದ ಒಂದು ಅತ್ಯುನ್ನತ ಕಾನೂನು ಅಥವಾ ಉನ್ನತ ಪರಮೋಚ್ಚ ಕಾನೂನು ಅಂತ ಕರಿತೀವಿ ನಾವು ಸಂವಿಧಾನವನ್ನು. ಸುಪ್ರೀಂ ಲಾ ಆಫ್ ದಿ ಲ್ಯಾಂಡ್ ಅಂತ ಕರಿತೀವಿ ಸಂವಿಧಾನವನ್ನು. ಈ ಸಂವಿಧಾನ ಬರೀತಕ್ಕಂಥ ಮೊದಲ ಪ್ರಯತ್ನ ಯಾವಾಗ ಆಯಿತು ಅಂತಂದರೆ, ಮೋತಿಲಾಲ್ ನೆಹರು ಅವರ 1928ರಲ್ಲಿ ಮೊದಲ ಬಾರಿಗೆ ಸಂವಿಧಾನ ಅಂದರೆ ಒಂದು ವರದಿಯನ್ನು ಬರೀತಾರೆ ಅವರು. ಅದಕ್ಕೆ ನೆಹರು ವರದಿ ಅಂತಲೇ ಫೇಮಸ್ ಅದು. ಸೊ ಆ ಒಂದು ನೆಹರು ವರದಿಯಲ್ಲಿ ಸಂವಿಧಾನದ ಬಗ್ಗೆ ಉಲ್ಲೇಖ ಇದೆ. ಸೊ ಅಂದರೆ ಸಂವಿಧಾನ ಬರೀತಕ್ಕಂಥ ಮೊದಲು ಎಲ್ಲಿ ಸ್ಟಾರ್ಟ್ ಆಯಿತು ಅಂದರೆ ನೆಹರು ವರದಿ. ಏನಕ್ಕೆ ನೆಹರು ವರದಿ ಏನಂತಂದರೆ, ನೋಡಿ, 1928ರಲ್ಲಿ ಬ್ರಿಟಿಷ್ ಅವರು ಚಾಲೆಂಜ್ ಮಾಡ್ತಾರೆ ಭಾರತೀಯರನ್ನು. ನಮ್ಮ ಬೇಡಿಕೆ ಏನಿರುತ್ತೆ ಆ ಟೈಮಲ್ಲಿ ಡೊಮಿನಿಯನ್ ಸ್ಟೇಟಸ್ ಕೊಡಬೇಕು ಅಂತ ನಾವು ಬೇಡಿಕೆ ಮಾಡ್ತೀವಿ, ಬ್ರಿಟಿಷರ ಮುಂದೆ ಬೇಡಿಕೆ ಇಟ್ಟಿರ್ತೀವಿ. ಡೊಮಿನಿಯನ್ ಸ್ಟೇಟಸ್ ಅಂದರೆ ಒಂದು ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡ್ತಕ್ಕಂಥ ಬೇಡಿಕೆ. ಸ್ವತಂತ್ರವಾಗಿ ನಾವು ಸರ್ಕಾರ ರಚನೆ ಮಾಡ್ತಕ್ಕಂಥ, ಬ್ರಿಟಿಷರ ಒಂದು ಅಧೀನದಲ್ಲಿ ಸರ್ಕಾರ ರಚನೆ ಮಾಡ್ತಕ್ಕಂಥ ಒಂದು ಬೇಡಿಕೆ ನಮ್ಮದು. ಆ ಒಂದು ಸರ್ಕಾರ ರಚನೆ ಮಾಡೋಕ್ಕೆ ಸಂವಿಧಾನವನ್ನು ಬರೆದುಬಿಟ್ಟು ಅದರ ಪ್ರಕಾರ ನಾವು ಸರ್ಕಾರ ರಚನೆ ಮಾಡ್ತೀವಿ ಅನ್ನೋದು ಬೇಡಿಕೆ ನಮ್ಮದು. ಸೊ ಅದನ್ನು ನಾವು ಬ್ರಿಟಿಷರ ಮುಂದೆ ಹೇಳಿದಾಗ ಬ್ರಿಟಿಷವರು ಏನೋ ಚಾಲೆಂಜ್ ಮಾಡ್ತಾರೆ, ಭಾರತೀಯರ ಕೈಯಿಂದ ಸಂವಿಧಾನ ಬರೆಯೋಕ್ಕಾಗಲ್ಲ ಅಂತಬಿಟ್ಟು ಚಾಲೆಂಜ್ ಮಾಡ್ತಾರೆ. ಅದೇ ಒಂದು ಚಾಲೆಂಜನ್ನು ತಗೊಂಡ್ಬಿಟ್ಟು ಸ್ವೀಕರಿಸ್ಬಿಟ್ಟು ಮೋತಿಲಾಲ್ ನೆಹರು ಮತ್ತು ಅವರ ನೇತೃತ್ವದ ಒಂದು ಸಮಿತಿ ಏನು ಮಾಡುತ್ತೆ, ಸಂವಿಧಾನ ಬರೀತಾರೆ. ಸೊ ಅದಕ್ಕೆ ನೆಹರು ವರದಿ ಅಂತ ಕರಿತೀವಿ ನಾವು. ಬಟ್ ಅದನ್ನು ಬ್ರಿಟಿಷರು ರಿಜೆಕ್ಟ್ ಮಾಡ್ತಾರೆ. ಸೊ ಮೊದಲ ಪ್ರಯತ್ನ ಎಲ್ಲಿ ನಡೆದಿತ್ತು ಅಂತಂದರೆ ನೆಹರು ವರದಿ ಅಂತ ಮೆನ್ಷನ್ ಮಾಡ್ಬೇಕು ನೀವು. ನಂತರ MN ರಾಯನ್ ಅವರು 1934ರಲ್ಲಿ MN ರಾಯನ್ ಅವರು ಸಂವಿಧಾನ ರಚನೆಯ ಒಂದು ಅಗತ್ಯತೆ ಬಗ್ಗೆ ಮೊದಲ ಬಾರಿಗೆ ಪ್ರತಿಪಾದಿಸ್ತಾರೆ. MN ಅಂದರೆ ಮನೇಂದ್ರನಾಥ್ ರಾಯ್ ಅಂತ ಬಿಟ್ಟು, ಇವರು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ವೆಸ್ಟ್ ಬೆಂಗಾಲ್ನ ಒಂದು ಕಮ್ಯುನಿಸ್ಟ್ ಲೀಡರ್ ಇವರು, MN ರಾಯ್ ಅಂತ ಹೇಳ್ಬಿಟ್ಟು. ಸೊ ಇವರು ಮೊದಲ ಬಾರಿಗೆ ಹೇಳ್ತಾರೆ, ಸಂವಿಧಾನ ರಚನೆಯ ಒಂದು ಅಗತ್ಯತೆಯನ್ನು ಮೊದಲ ಬಾರಿಗೆ ಪ್ರತಿಪಾದಿಸ್ತಾರೆ. ಯಾರು ಅಂತಂದರೆ MN ರಾಯನ್ ಅವರು. ನಂತರ ಮಹಾತ್ಮ ಗಾಂಧೀಜಿಯವರ ಒಂದು ಹರಿಜನ ಪತ್ರಿಕೆ ಮತ್ತು ಜವಾಹರ್ಲಾಲ್ ನೆಹರು ಅವರ ಯುನಿಟಿ ಆಫ್ ಇಂಡಿಯಾ ಪುಸ್ತಕ. ಸೊ ಈ ಒಂದು ಲೇಖನದಲ್ಲಿ ಕೂಡ ಸಂವಿಧಾನ ರಚನೆಯ ಬಗ್ಗೆ ಉಲ್ಲೇಖ ಇರುತ್ತೆ. ಸಂವಿಧಾನ ರಚನೆ ಸಮಿತಿ ಬಗ್ಗೆ ಉಲ್ಲೇಖ ಇರ್ತಕ್ಕಂಥ ಒಂದು ಲೇಖನಗಳು ಮಹಾತ್ಮ ಗಾಂಧೀಜಿಯವರ ಹರಿಜನ ಪತ್ರಿಕೆ ಮತ್ತು ನೆಹರೂರವರ ಯುನಿಟಿ ಆಫ್ ಇಂಡಿಯಾ ಪುಸ್ತಕ. ನೋಡಿ, ನೆಕ್ಸ್ಟ್ 1935ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮೊದಲ ಬಾರಿಗೆ ಬ್ರಿಟಿಷರ ಮುಂದೆ ಬೇಡಿಕೆ ಇಡ್ತಾರೆ. ನಮ್ಮ ಬೇಡಿಕೆ ಏನಿರುತ್ತಲ್ಲ, ಸಂವಿಧಾನ ರಚನೆ ಮಾಡ್ತಕ್ಕಂಥ ಬೇಡಿಕೆ. ಸೊ ಅದಾದ ನಂತರ ಡೊಮಿನಿಯನ್ ಸ್ಟೇಟಸ್. ಸೊ ಡೊಮಿನಿಯನ್ ಸ್ಟೇಟಸ್ ಅಂದರೆ ನಾವು ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡ್ತಕ್ಕಂಥದ್ದು. ಸರ್ಕಾರ ರಚನೆ ಮಾಡ್ಬೇಕಂದ್ರೆ ಏನು ಬೇಕು, ಒಂದು ಸಂವಿಧಾನ ಬೇಕು. ಸೊ ಆ ಒಂದು ಸಂವಿಧಾನ ಬರೆಯೋಕ್ಕೆ ಸಂವಿಧಾನ ರಚನಾ ಸಮಿತಿಯವರು ನಾವು ರಚನೆ ಮಾಡ್ಕೊತೀವಿ ಅಂತ ಹೇಳ್ಬಿಟ್ಟು ನಾವು ಬ್ರಿಟಿಷರ ಮುಂದೆ ಬೇಡಿಕೆ ಇಟ್ಕೊತ ಬರ್ತಿರ್ತೀವಿ ಕಂಟಿನ್ಯೂಸ್ ಆಗಿ. ಸೊ 1935ರಲ್ಲಿ ಭಾರತೀಯ ರಾಷ್ಟ್ರ ಕಾಂಗ್ರೆಸ್ಸು ಈ ಒಂದು ಸಂವಿಧಾನ ರಚನಾ ಸಮಿತಿಗೆ ಸಂಬಂಧಪಟ್ಟಂತೆ ಬ್ರಿಟಿಷರ ಮುಂದೆ ಅಧಿಕೃತವಾಗಿ ಬೇಡಿಕೆ ಇಡ್ತಾರೆ. ನಂತರ 1938ರಲ್ಲಿ ಜವಾಹರ್ಲಾಲ್ ನೆಹರು ಅವರು ಏನು ಹೇಳ್ತಾರೆ ಅಂತಂದರೆ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಆಧಾರದ ಮೇಲೆ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿಗಳು ಈ ಒಂದು ಸಂವಿಧಾನ ರಚನಾ ಸಮಿತಿಯಲ್ಲಿ ಇರಬೇಕು, ಅವರಿಂದ ನಮ್ಮ ದೇಶದ ಸಂವಿಧಾನ ಬರೆಯಲ್ಪಡಬೇಕು ಅಂತ ಹೇಳ್ತಾರೆ. ಅಂದರೆ ಬ್ರಿಟಿಷರ ಹಸ್ತಕ್ಷೇಪವಿಲ್ಲದೆ ಒಂದು ಏಜ್ ಲಿಮಿಟ್ಗಿಂತ ಮೇಲಿರ್ತಕ್ಕಂಥವ್ರು,
ಸೊ ಅವರೆಲ್ಲರೂ ಸೇರಿ ಆಯ್ಕೆ ಮಾಡಬೇಕು. ಯಾರನ್ನ ಆಯ್ಕೆ ಮಾಡಬೇಕು? ಸಂವಿಧಾನ ರಚನಾ ಸಮಿತಿಯಲ್ಲಿ ಯಾರು ಇರಬೇಕೋ ಅಂಥವ್ರನ್ನ ಆಯ್ಕೆ ಮಾಡಬೇಕು ಅಂತ ಹೇಳ್ತಾರೆ. ಸೊ ಯಾರು ಹೇಳ್ತಾರೆ? ಜವಾಹರ್ಲಾಲ್ ನೆಹರು ಅವರು 1938ರಲ್ಲಿ ಹೇಳ್ತಾರೆ. ನಂತರ ಈ ನಮ್ಮ ಬೇಡಿಕೆ ಏನಿರುತ್ತಲ್ಲ, ಡೊಮಿನಿಯನ್ ಸ್ಟೇಟಸ್ ಮತ್ತು ಸಂವಿಧಾನ ರಚನೆ ಮಾಡ್ತಕ್ಕಂಥ ಬೇಡಿಕೆ. ಸೊ ಅದನ್ನು 1940 ಆಗಸ್ಟ್ ತಿಂಗಳಲ್ಲಿ ಆಗಿರ್ತಕ್ಕಂಥ ಬ್ರಿಟಿಷ್ ಆಗಿರ್ತಕ್ಕಂಥ ಲಾರ್ಡ್ ಲಿತಿತ್ಸೋ, ಸೊ ಇವರು ನಮ್ಮ ಬೇಡಿಕೆಯನ್ನು ಒಪ್ಕೊಳ್ತಾರೆ, ಮೊದಲ ಬಾರಿಗೆ ಒಪ್ಕೊಳ್ತಾರೆ. ಹಾಗಾಗಿ ನಾವು ಆಗಸ್ಟ್ ಕೊಡುಗೆ ಅಂತ ಕರಿತೀವಿ. ಬಟ್ ಆ ಟೈಮಲ್ಲಿ ತಕ್ಷಣಕ್ಕೆ ಜಾರಿಗೆ ಮಾಡಲ್ಲ ಅವರು. ಸೊ ಆಗ 2ನೇ ಮಹಾಯುದ್ಧ ನಡೀತಾ ಇರುತ್ತೆ. ನಮ್ಮ ಭಾರತೀಯ ಸೈನಿಕರ ಒಂದು ನೆರವು ಬೇಕಾಗಿರುತ್ತೆ ಅವರಿಗೆ. ನಮ್ಮ ಬೆಂಬಲ ಮತ್ತು ನೆರವು, ನಮ್ಮ ದೇಶದ ಮತ್ತು ಸೈನಿಕರ ನೆರವು ಬೆಂಬಲ ಬ್ರಿಟನ್ಗೆ ಬೇಕಾಗಿರುತ್ತೆ. ಯಾಕಂದರೆ 2ನೇ ಮಹಾಯುದ್ಧದ ಟೈಮಲ್ಲಿ ಬ್ರಿಟನ್ ದೇಶ ಇಂಗ್ಲೆಂಡ್ ಮತ್ತು ಜಪಾನ್ ವಿರುದ್ಧ ಹೋರಾಟ ಮಾಡ್ತಿರ್ತದೆ. ಸೊ ಆಗ ನಮ್ಮ ಬೆಂಬಲ ಅವ್ರಿಗೆ ಬೇಕಾಗಿರ್ತೈತೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ನಮ್ಮ ಒಂದು ಸಹಕಾರಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ನಿಮ್ಮ ಬೇಡಿಕೆ ನಾವು ಒಪ್ಕೊಳ್ತೀವಿ ಅಂತ ಹೇಳ್ತಾರೆ. ಬಟ್ ತಕ್ಷಣ ಜಾರಿಗೆ ಮಾಡೋಂಗಿಲ್ಲ ಅವರು. ಸೊ ಯುದ್ಧ ಮುಗಿದ ನಂತರ ನಮ್ಮ ಬೇಡಿಕೆ ಒಪ್ಕೊಳ್ತೀವಿ ಅಂತ ಹೇಳ್ತಾರೆ. ಈ ಒಂದು ಆಗಸ್ಟ್ ಕೊಡುಗೆಯಲ್ಲಿ ಜಸ್ಟ್ ಸಂವಿಧಾನ ರಚನೆ ಮಾಡ್ತಕ್ಕಂಥ ಬೇಡಿಕೆ ಒಪ್ಕೊಳ್ತಾರೆ ಬಿಟ್ಟರೆ ಡೊಮಿನಿಯನ್ ಸ್ಟೇಟಸ್ ಬಗ್ಗೆ ಹೇಳೋಂಗಿಲ್ಲ. ಆಗಸ್ಟ್ ಕೊಡುಗೆಯಲ್ಲಿ ಡೊಮಿನಿಯನ್ ಸ್ಟೇಟಸ್ ಬಗ್ಗೆ ಹೇಳೋಂಗಿಲ್ಲ. ನಂತರ 1942ರಲ್ಲಿ ಬ್ರಿಟನ್ನ ಸಚಿವ ಸಂಪುಟದ ಸದಸ್ಯರಾಗಿರ್ತಕ್ಕಂಥ ಸರ್ ಸ್ಟಾಫರ್ಡ್ ಕ್ರಿಪ್ಸನ್ ಅವರು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದ್ಬಿಟ್ಟು ಭಾರತೀಯರ ಮುಂದೆ ಒಂದಿಷ್ಟು ಪ್ರಸ್ತಾವನೆ ನೀಡ್ತಾರೆ ಅವರು. ಏನು ಪ್ರಸ್ತಾವ? ಅದಕ್ಕೆ ಕ್ರಿಪ್ಸ್ ಪ್ರಪೋಸಲ್ ಅಂತಲೇ ಕರಿತೀವಿ ನಾವು. ಏನು ಪ್ರಸ್ತಾವನೆ ಅಂತಂದರೆ, ನಮ್ಮ ಏನು ಸಂವಿಧಾನ ರಚನೆ ಮಾಡ್ತಕ್ಕಂಥ ಬೇಡಿಕೆ ಮತ್ತು ಡೊಮಿನಿಯನ್ ಸ್ಟೇಟಸ್ನ ಬೇಡಿಕೆ ಮತ್ತು ಭಾರತೀಯರಿಂದಲೇ ಸಂವಿಧಾನ ಬರೀತಕ್ಕಂಥ ಒಂದು ಬೇಡಿಕೆ, ಅದನ್ನು ಒಪ್ಕೊಳ್ತಾರೆ ಅವರು. ಆದರೆ ಅವ್ರು ಏನು ಹೇಳ್ತಾರೆ ಅಂದರೆ, ನೀವು 2ನೇ ಮಹಾಯುದ್ಧದಲ್ಲಿ ನಮಗೆ ಬೆಂಬಲ ಕೊಡಿ, ನೆರವು ಕೊಡಿ, ಯುದ್ಧ ಮುಗಿದ ನಂತರ ನಿಮ್ಮ ಬೇಡಿಕೆ ನಾವು ಈಡೇರಿಸ್ತೇವೆ ಅಂತ ಹೇಳ್ತಾರೆ. ಸೊ ಅವು ಯುದ್ಧ ಮುಗಿದ ನಂತರ ಜಾರಿಯಲ್ಲಿದ್ದವು. ಬಟ್ ನಮ್ಮ ಬೇಡಿಕೆ ತಕ್ಷಣದಲ್ಲಿ ಬೇಕಾಗಿತ್ತು ನಮಗೆ. ಸೊ ಹಾಗಾಗಿ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ಎರಡನ್ನೂ ಬಹಿಷ್ಕಾರ ಮಾಡ್ತಾರೆ ಈ ಒಂದು ಕ್ರಿಪ್ಸ್ ಪ್ರಪೋಸಲನ್ನು. ಇದಕ್ಕೆ ಸಂಬಂಧಪಟ್ಟಂತೆ ಗಾಂಧೀಜಿಯವರು ಏನು ಹೇಳ್ತಾರೆ ಅಂತಂದರೆ, ಮುಳುಗುತ್ತಿರುವ ಮುಂದಿನ ದಿನಾಂಕದ ಚೆಕ್ಗಳು ಅಂತ ಹೇಳ್ತಾರೆ. ಈ ಕ್ರಿಪ್ಸ್ ಪ್ರಪೋಸಲನ್ನು ಮುಳುಗುತ್ತಿರೋ ಮುಂದಿನ ದಿನಾಂಕದ ಚೆಕ್ಗಳು, ಮುಳುಗುತ್ತಿರುವ ಬ್ಯಾಂಕ್ ಒಂದರ ಮುಂದಿನ ದಿನಾಂಕದ ಚೆಕ್ ಅಂದರೆ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೀತಾರೆ. ಅಂದರೆ ಮುಂದಿನ ದಿನಾಂಕದ ಚೆಕ್ಗಳಿಗೆ ಯಾವುದೇ ಥರ ವ್ಯಾಲಿಡ್ ಇರೋಂಗಿಲ್ಲ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಗಾಂಧೀಜಿಯವರು ಒಂದು ಉಲ್ಲೇಖ ಮಾಡ್ತಾರೆ. ನೆಕ್ಸ್ಟ್ 1946ರಲ್ಲಿ ಬ್ರಿಟನ್ನ ಒಂದು ಕ್ಯಾಬಿನೆಟ್ ನಿಯೋಗ ಭಾರತಕ್ಕೆ ಬರ್ತಾರೆ. ಕ್ಯಾಬಿನೆಟ್ ಮಿನಿಸ್ಟರ್ಸ್ಗಳು ಭಾರತಕ್ಕೆ ಬರ್ತಾರೆ. ಸೊ ಈ ಒಂದು ಕ್ಯಾಬಿನೆಟ್ ನಿಯೋಗ ನಮ್ಮ ಬೇಡಿಕೆಯನ್ನು ಒಪ್ಕೊಳ್ತಾರೆ. ಸೊ ಇವರು ಸಂವಿಧಾನ ರಚನಾ ಸಮಿತಿಯನ್ನು ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ ಮಾಡ್ಬೇಕಂತ ಹೇಳ್ತಾರೆ. ಸೊ ಹಾಗಾಗಿ ಏನು ಸಂವಿಧಾನ ರಚನಾ ಸಮಿತಿ ಪರೋಕ್ಷವಾಗಿ ಚುನಾವಣೆಗೊಂಡ ಸದಸ್ಯರು ಮತ್ತು ನಾಮಕರಣಗೊಂಡ ಸದಸ್ಯರನ್ನು ಒಳಗೊಂಡಿರುತ್ತೆ ಸಂವಿಧಾನ ರಚನಾ ಸಮಿತಿ. ನೋಡಿ, ಕ್ಯಾಬಿನೆಟ್ ನಿಯೋಗದ ಶಿಫಾರಸಿನ ಮೇರೆಗೆ 1946ರಲ್ಲಿ ಒಂದು ಸಂವಿಧಾನ ರಚನಾ ಸಮಿತಿ ರಚನೆ ಆಗುತ್ತೆ. ಸೊ ಅವ್ರೇನು ಹೇಳ್ತಾರೆ, ಕ್ಯಾಬಿನೆಟ್ ನಿಯೋಗ ಪರೋಕ್ಷ ಚುನಾವಣೆ ಮೂಲಕ ಈ ರಚನೆ ಆಗ್ಬೇಕಂತ ಹೇಳುತ್ತೆ. ಸೊ ಹಾಗಾಗಿ ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ ಆಗ್ತಾರೆ ಸದಸ್ಯರು. ನೋಡಿ, ಆ ಟೈಮಲ್ಲಿ ನಮ್ಮ ರಾಜಕೀಯ ವ್ಯವಸ್ಥೆ ಯಾವ ಥರ ಇರುತ್ತೆ ಅಂತಂದರೆ, ಭಾರತದ ರಾಜಕೀಯ ವ್ಯವಸ್ಥೆ 2 ಥರ ಇರುತ್ತೆ. ಒಂದಿಷ್ಟು ಪ್ರದೇಶಗಳನ್ನು ನೇರವಾಗಿ ಬ್ರಿಟಿಷರು ಆಳ್ತಾ ಇರ್ತಾರೆ. ಅದಕ್ಕೆ ನಾವು ಬ್ರಿಟಿಷ್ ಭಾರತ ಅಥವಾ ಪ್ರಾಂತೀಯ ಶಾಸನ ಸಭೆಗಳಂತ ಕರಿತೀವಿ. ನೇರವಾಗಿ ಬ್ರಿಟಿಷ್ ಆಳ್ತಿರ್ತಾರೆ. ಇನ್ನೊಂದಿಷ್ಟು ಪ್ರದೇಶಗಳನ್ನು ದೇಶೀಯ ರಾಜರುಗಳು ಆಳ್ತಿರ್ತಾರೆ. ದೇಶೀಯ ರಾಜರುಗಳು ಬ್ರಿಟಿಷರ ಒಂದು ಅಧೀನದಲ್ಲಿ ಆಳ್ತಾ ಇರ್ತಾರೆ ಒಂದಿಷ್ಟು ಪ್ರದೇಶವನ್ನು. ಸೊ 2 ಥರ ವ್ಯವಸ್ಥೆ ಇರುತ್ತೆ ನಮ್ಮದು. ಸೊ ಇಲ್ಲಿ ಚುನಾವಣೆ ಏನಾಗುತ್ತೆ, ದೇಶೀಯ ಸಂಸ್ಥಾನಗಳಿಂದ ರಾಜರುಗಳು ಡೈರೆಕ್ಟಾಗಿ ನಾಮಕರಣ ಮಾಡ್ತಾರೆ. ತಮ್ಮ ಆಸ್ಥಾನದಲ್ಲಿರ್ತಕ್ಕಂಥ ಪ್ರಮುಖರನ್ನು ದೇಶೀಯ ದೇಶೀಯ ರಾಜರುಗಳು ಡೈರೆಕ್ಟಾಗಿ ನಾಮಕರಣ ಮಾಡ್ತಾರೆ. ಒಂದಿಷ್ಟು ಉಳುಕಿದ್ದ ಸದಸ್ಯರಿದಾರಲ್ಲ, ಅಲ್ಲಿ ಅವ್ರನ್ನ ಪ್ರಾಂತೀಯ ಶಾಸನ ಸಭೆ ಅಂದರೆ ಬ್ರಿಟಿಷ್ ಭಾರತದಿಂದ ಪರೋಕ್ಷವಾಗಿ ಚುನಾವಣೆ ಮಾಡ್ತಾರೆ. ಸೊ 2 ಥರ, ಒಂದು ಪರೋಕ್ಷವಾಗಿ ಚುನಾವಣೆ, ದೇಶೀಯ ಸಂಸ್ಥಾನದಿಂದ ನಾಮಕರಣ, 2 ಥರ ನಡೆಯುತ್ತೆ. ಅವಾಗ ಈ ಸಂವಿಧಾನ ರಚನಾ ಸಮಿತಿಯ ಟೋಟಲ್ ಸ್ಟ್ರೆಂತ್ ಎಷ್ಟು ಅಂದರೆ 389 ಇರುತ್ತೆ. ನಂತರ ಪಾಕಿಸ್ತಾನ ಭಾರತ ಡಿವೈಡ್ ಆದಾಗ 299 ಆಗುತ್ತೆ. ಇದರ ಸ್ಟ್ರೆಂತ್ ಬಂದ್ಬಿಟ್ಟು 299 ಆಗುತ್ತೆ. ಮೊದಲು ಇದರ ಟೋಟಲ್ ಸ್ಟ್ರೆಂತ್ 389 ಇರುತ್ತೆ. ಈ 389ನಲ್ಲಿ ಪ್ರಾಂತೀಯ ಶಾಸನ ಸಭೆಗಳಿಂದ 296 ಜನರನ್ನು ಪರೋಕ್ಷವಾಗಿ ಆಯ್ಕೆ ಮಾಡ್ತಾರೆ. 93 ಜನ ಸದಸ್ಯರನ್ನು ದೇಶೀಯ ರಾಜರುಗಳು ಏನು ಮಾಡ್ತಾರೆ, ನಾಮಕರಣ ಮಾಡ್ತಾರೆ. ದೇಶೀಯ ರಾಜರುಗಳು ತಮ್ಮ ಆಸ್ಥಾನದಲ್ಲಿರ್ತಕ್ಕಂಥವ್ರನ್ನ ಡೈರೆಕ್ಟಾಗಿ ನಾಮಕರಣ ಮಾಡ್ತಾರೆ. ಅದು 93 ಜನ ಸದಸ್ಯರು. 296ಅಲ್ಲಿ ಎಲೆಕ್ಷನ್ ನಡೀತೆ. ಅದು ಎಲೆಕ್ಷನ್ ಏನು, ಪರೋಕ್ಷ ಚುನಾವಣೆ. ನೆಕ್ಸ್ಟು ನೋಡಿ, ಈ 296ಅಲ್ಲಿ
ಸೊ ಇದರಲ್ಲಿ 108 ಅಂತ ಇದೆ. ಇದು ಆ್ಯಕ್ಚುಲಿ 208 ಇದು. ಈ ಒಂದು 296ಅಲ್ಲಿ 208 ಕಾಂಗ್ರೆಸ್ ಗೆಲ್ಲುತ್ತೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಗೆಲ್ಲುತ್ತೆ. 73 ಸೀಟನ್ನು ಮುಸ್ಲಿಂ ಲೀಗ್ ಗೆಲ್ಲುತ್ತೆ, 73. ಇನ್ನು 15 ಸೀಟು ಪಕ್ಷೇತರರು ಆಯ್ಕೆ ಆಗ್ತಾರೆ. ಇನ್ನು 15 ಪಕ್ಷೇತರರು ಆಯ್ಕೆ ಆಗ್ತಾರೆ. ಟೋಟಲ್ 296ಅಲ್ಲಿ 208 ಕಾಂಗ್ರೆಸ್ಸು, 73 ಮುಸ್ಲಿಂ ಲೀಗು, 15 ಪಕ್ಷೇತರರು. ಸೊ ಇಷ್ಟು ಜನ ಪರೋಕ್ಷವಾಗಿ ಪ್ರಾಂತೀಯ ಶಾಸನ ಸಭೆ ಅಂದರೆ ಬ್ರಿಟಿಷ್ ಭಾರತದಿಂದ ಪರೋಕ್ಷವಾಗಿ ಆಯ್ಕೆ ಆಗ್ತಾರೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟು ಸಂವಿಧಾನ ರಚನಾ ಸಭೆಯ ಕಾರ್ಯನಿರ್ವಹಣೆ ನೋಡಿ. ಯಾವ ಥರ ಕೆಲಸ ಸ್ಟಾರ್ಟ್ ಆಗುತ್ತೆ ಸಂವಿಧಾನ ಬರೆಯೋದು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈ ಒಂದು ಸಂವಿಧಾನ ರಚನಾ ಸಮಿತಿಯ ಪ್ರಥಮ ಸಭೆ ಬಂದ್ಬಿಟ್ಟು 9 ಡಿಸೆಂಬರ್ 1946ರಲ್ಲಿ ನಡೆಯುತ್ತೆ. ಈ ಒಂದು ಸಭೆಯಲ್ಲಿ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರನ್ನು ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ, ನೆನಪಿಟ್ಕೊಳ್ಳಿ. ಸಂವಿಧಾನ ರಚನಾ ಸಮಿತಿಯ ತಾತ್ಕಾಲಿಕ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರನ್ನು ಆಯ್ಕೆ ಮಾಡ್ತಾರೆ. ಎರಡನೇ ಸಭೆ ನಡೆಯುತ್ತೆ. ಯಾವಾಗ 11 ಡಿಸೆಂಬರ್ 1946ರಲ್ಲಿ ಎರಡನೇ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಸಂವಿಧಾನ ರಚನಾ ಸಮಿತಿಯ ಖಾಯಂ ಅಧ್ಯಕ್ಷರು ಯಾರಂತಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಭಾರತದ ಮೊದಲ ರಾಷ್ಟ್ರಪತಿ. ಸೊ ಇವ್ರನ್ನ ಆಯ್ಕೆ ಮಾಡ್ತಾರೆ. ಉಪಾಧ್ಯಕ್ಷರಾಗಿ ಇಬ್ಬರನ್ನ ಆಯ್ಕೆ ಮಾಡ್ತಾರೆ. ಒಂದನೇದು ವಿ ಟಿ ಕೃಷ್ಣಮಾಚಾರಿ, ಎರಡನೇದು ಎಚ್ ಸಿ ಮುಖರ್ಜಿ, ಇಬ್ಬರನ್ನು ಉಪಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ನೆಕ್ಸ್ಟು ಬಿ ಎನ್ ರಾವ್ ಅವರನ್ನು ಸಂವಿಧಾನಿಕ ಸಲಹೆಗಾರರು, ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಆಗಿ ನೇಮಕ ಮಾಡ್ತಾರೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಧ್ಯೇಯಗಳ ನಿರ್ಣಯ, ಅಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ ಕರಿತೀವಿ. ಈ ಅಬ್ಜೆಕ್ಟಿವ್ ರೆಸಲ್ಯೂಷನ್ ಧ್ಯೇಯಗಳ ನಿರ್ಣಯ ಮುಂದೆ ಪ್ರಸ್ತಾವನೆ ಆಗುತ್ತೆ. ಇದರ ಪರಿಷ್ಕೃತ ಆವೃತ್ತಿ ನಮ್ಮ ಸಂವಿಧಾನದ ಪ್ರಸ್ತಾವನೆ ಆಗುತ್ತೆ. ಈ ಧ್ಯೇಯಗಳ ನಿರ್ಣಯವನ್ನು ಯಾರು ಮಂಡಿಸ್ತಾರೆ ಅಂತಂದರೆ ಜವಾಹರ್ಲಾಲ್ ನೆಹರು ಅವರು ಮಂಡಿಸ್ತಾರೆ. ಯಾವಾಗ ಅಂತಂದರೆ 13 ಡಿಸೆಂಬರ್ 1946ರಲ್ಲಿ ಮಂಡಿಸ್ತಾರೆ. ಇದನ್ನು ಸಂವಿಧಾನ ರಚನಾ ಸಮಿತಿಯವರು ಸಂವಿಧಾನಕ್ಕೆ 22 ಜನವರಿ 1947ಕ್ಕೆ ಸೇರಿಸ್ತಾರೆ. ಇದನ್ನು ನೆನಪಿಟ್ಕೊಳ್ಳಿ. ಯಾವಾಗ ಸೇರಿಸ್ತಾರೆ? 22 ಜನವರಿ 1947ರಲ್ಲಿ ಸಂವಿಧಾನಕ್ಕೆ ಸೇರಿಸ್ತಾರೆ. ಯಾರು ಸೇರಿಸ್ತಾರೆ? ಸಂವಿಧಾನ ರಚನಾ ಸಮಿತಿಯವರು ಸೇರಿಸ್ತಾರೆ. ಈ ಧ್ಯೇಯಗಳ ನಿರ್ಣಯದಲ್ಲ, ಇದನ್ನು ಜವಾಹರ್ಲಾಲ್ ನೆಹರು ಅವರು ಈ ಒಂದು ಸಂವಿಧಾನ ರಚನಾ ಸಮಿತಿ ಮುಂದೆ ಮಂಡಿಸ್ತಾರೆ. ಇದು ಬಹಳಷ್ಟು ಪ್ರಭಾವ ಬೀರುತ್ತೆ. ಸಂವಿಧಾನದ ಬರೆಯೋರ ಮೇಲೆ ಇದು ಬಹಳಷ್ಟು ಪ್ರಭಾವ ಬೀರುತ್ತೆ. ಇದರಲ್ಲಿರ್ತಕ್ಕಂಥ ಎಲ್ಲ ಅನೇಕ ಅಂಶಗಳನ್ನು ನಮ್ಮ ದೇಶದ ಸಂವಿಧಾನದಲ್ಲಿ ಸೇರಿಸ್ತಾರೆ. ಇದೇನು ಹೇಳುತ್ತೆ ಧ್ಯೇಯಗಳೇನೆಂದರೆ, ನಮ್ಮ ದೇಶವನ್ನು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಹೇಳುತ್ತೆ. ಇದು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಮತ್ತು ಗಣರಾಜ್ಯ ಅಂತ ಹೇಳ್ಬಿಟ್ಟು ಈ ಧ್ಯೇಯಗಳ ನಿರ್ಣಯ ನಮ್ಮ ದೇಶವನ್ನು ಡಿಸ್ಕ್ರೈಬ್ ಮಾಡುತ್ತೆ ಇದು. ಆಮೇಲೆ ಈ ಧ್ಯೇಯಗಳ ನಿರ್ಣಯ ಸಂವಿಧಾನದ ಒಂದು ಲಕ್ಷಣ ಯಾವ ಥರ ಇದೆ, ಸಂವಿಧಾನ ಯಾವ ಥರ ಇರಬೇಕು, ಯಾವ ಥರ ಸಂವಿಧಾನ ಇದೆ, ನಮ್ಮ ದೇಶದ ಸಂವಿಧಾನ ಯಾವ ಥರ ಇದೆ ಅಂದರೆ ಅದು ಏನೇನು ಒಳಗೊಂಡಿದೆ ಆ ಎಲ್ಲವನ್ನೂ ಧ್ಯೇಯಗಳ ನಿರ್ಣಯ ಹೇಳುತ್ತೆ. ಆಮೇಲೆ ಸರ್ಕಾರದ ಅಂಗಗಳು ಜನತೆಯಿಂದ ಅಧಿಕಾರ ಪಡಿಬೇಕಂತ ಹೇಳುತ್ತೆ. ಸರ್ಕಾರದ ಅಂಗಗಳು ಜನರಿಂದ ಅಧಿಕಾರ ಪಡಿಬೇಕು ಅಂತ ಹೇಳುತ್ತೆ. ಅದೇ ಥರ ಪ್ರತಿಯೊಬ್ಬ ಪ್ರಜೆಗೂ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ದೊರಕಿಸಿಕೊಡ್ಬೇಕು ಅಂತ ಹೇಳುತ್ತೆ. ನೆಕ್ಸ್ಟ್ ಎಲ್ಲರಿಗೂ ಸ್ವಾತಂತ್ರ್ಯ ದೊರಕಿಸ್ಕೊಳ್ಬೇಕು. ಅಭಿವ್ಯಕ್ತಿ, ಆಚಾರ, ವಿಚಾರ, ನಂಬಿಕೆ ಎಲ್ಲ ಸ್ವಾತಂತ್ರ್ಯವನ್ನು ಪ್ರತಿಯೊಬ್ಬ ಪ್ರಜೆಗಳಿಗೆ ಕೊಡಬೇಕಂತ ಹೇಳುತ್ತೆ. ನೆಕ್ಸ್ಟು ಹಿಂದುಳಿದ ವರ್ಗಗಳಿಗೆ, ದಲಿತರಿಗೆ, ಅಸ್ಪೃಶ್ಯರಿಗೆ ಒಂದು ರಕ್ಷಣೆ ಕೊಡಬೇಕು ಅಂತ ಹೇಳುತ್ತೆ ಈ ಧ್ಯೇಯಗಳ ನಿರ್ಣಯ. ಸೊ ಈ ಎಲ್ಲ ಅಂಶಗಳನ್ನು ಏನು ಮಾಡ್ತಾರೆ ಸಂವಿಧಾನ ರಚನಾ ಸಮಿತಿಯವರು ಸಂವಿಧಾನದಲ್ಲಿ ಸೇರಿಸ್ತಾರೆ, ನೆನಪಿಟ್ಕೊಳ್ಳಿ. ಇದು ಭಾಳಷ್ಟು ಪ್ರಭಾವ ಬೀರುತ್ತೆ, ಸಂವಿಧಾನ ಬರೆಯೋರ ಮೇಲೆ ಬಹಳಷ್ಟು ಪ್ರಭಾವ ಬೀರುತ್ತೆ. ಆಮೇಲೆ ಇದು ಧ್ಯೇಯಗಳ ನಿರ್ಣಯ ನಮ್ಮ ದೇಶದ ಸಂವಿಧಾನವನ್ನು ಸಂವಿಧಾನ ರಚನಾ ಸಮಿತಿಯವರು ಬರಿಬೇಕಂತ ಹೇಳುತ್ತೆ. ಆಮೇಲೆ ಏನೇನು ನಮ್ಮ ಯಾವ್ಯಾವ ಅಂಶಗಳು ಇರಬೇಕು ಅನ್ನೋದನ್ನು ಈ ಧ್ಯೇಯಗಳ ನಿರ್ಣಯದಲ್ಲಿ ಹೇಳುತ್ತೆ, ಮೆನ್ಷನ್ ಮಾಡ್ತಾರೆ ಜವಾಹರ್ಲಾಲ್ ನೆಹರು ಅವರು. ನೆಕ್ಸ್ಟು ಈ ಟಾಪಿಕ್ ಸಂಬಂಧಪಟ್ಟಂತೆ ಒಂದಿಷ್ಟು ಬೇರೆ ಬೇರೆ ಪಾಯಿಂಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಹೇಳ್ಬೇಕಂತಂದರೆ ನೋಡಿ, ಸಂವಿಧಾನ ಬರೆಯೋಕ್ಕೆ ಟೋಟಲ್ 22 ಸಮಿತಿಗಳು ರಚನೆ ಮಾಡ್ತಾರೆ. ಈ ಸಂವಿಧಾನ ಬರೆಯೋಕ್ಕೆ ಟೋಟಲ್ 22 ಸಮಿತಿಗಳು ರಚನೆ ಮಾಡ್ತಾರೆ. ಒಂದೊಂದು ಸಮಿತಿದವರು ಒಂದೊಂದು ಕೆಲಸ ಮಾಡ್ತಾರೆ. ಆ ಎಲ್ಲ ಸಮಿತಿಗಳನ್ನು ಕ್ರೋಢೀಕರಿಸ್ಬಿಟ್ಟು ಏನು ಮಾಡ್ತಾರೆ, ಕರಡು ಸಮಿತಿಯವರು ಒಂದು ಡ್ರಾಫ್ಟನ್ನು ರೆಡಿ ಮಾಡ್ತಾರೆ, ಒಂದು ಕರಡು ಸಂವಿಧಾನ ರೆಡಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಮೂಲಭೂತ ಹಕ್ಕುಗಳ ಸಮಿತಿ, ಅದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ವರದಿ ಮಾಡ್ತಾರೆ, ಅಂದರೆ ಬರೀತಾರೆ. ಅದೇ ಥರ ಅಲ್ಪಸಂಖ್ಯಾತರ ಸಮಿತಿ, ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಂತೆ ಅವರು ಬರೀತಾರೆ. ರಾಜ್ಯಗಳೊಂದಿಗೆ ಸಂಧಾನ ನಡೆಸುವ ಸಮಿತಿ, ಅವರು ಅದಕ್ಕೆ ಸಂಬಂಧಪಟ್ಟಂತೆ ಅವರು ಬರೀತಾರೆ. ಎಲ್ಲ ಸಮಿತಿಗಳ ವರದಿಯನ್ನು ಸ್ಟಡಿ ಮಾಡಿಬಿಟ್ಟು ಕರಡು ಸಮಿತಿಯವರು ಏನು ಮಾಡ್ತಾರೆ, ಒಂದು ದೇಶಕ್ಕೆ ಕರಡು ಸಂವಿಧಾನವನ್ನು ಕೊಡ್ತಾರೆ. ಕರಡು ಸಮಿತಿಯರು ಅದು ಪ್ರಮುಖ ಕೆಲಸ ಅದು. ಸೊ ಈ ಕರಡು ಸಮಿತಿ ಟೋಟಲ್ 7 ಜನ ಅಧ್ಯಕ್ಷರನ್ನು ಒಳಗೊಂಡಂತೆ ಟೋಟಲ್ 7 ಜನ ಸದಸ್ಯರು ಇರ್ತಾರೆ, ನೆನಪಿಟ್ಕೊಳ್ಳಿ. ಅಧ್ಯಕ್ಷರನ್ನು ಒಳಗೊಂಡಂತೆ ಟೋಟಲ್ 7 ಜನ ಇರ್ತಾರೆ ಸದಸ್ಯರು.
ಸೊ ಅದರಲ್ಲಿ ಇದರ ಅಧ್ಯಕ್ಷರು ಬಂದ್ಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರ್ತಾರೆ. ಈ ಕರಡು ಸಮಿತಿಯ ಡ್ರಾಫ್ಟಿಂಗ್ ಕಮಿಟಿ ಅಧ್ಯಕ್ಷರಾಗಿಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರ್ತಾರೆ. ಇವರು ಸಂವಿಧಾನ ಬರೆಯೋಕ್ಕೆ ಭಾಳಷ್ಟು ಕೊಡುಗೆ ಕೊಡೋದ್ರಿಂದ ಇವ್ರನ್ನ ಸಂವಿಧಾನ ಶಿಲ್ಪಿ ಅಂತ ಕರಿತೀವಿ. ಇವ್ರದ್ದು ಏನು ಕೆಲಸ ಈ ಸಮಿತಿ ಅಂತಂದರೆ ಎಲ್ಲ ಸಮಿತಿಗಳನ್ನು ಅಧ್ಯಯನ ಮಾಡಿಬಿಟ್ಟು ಒಂದು ಡ್ರಾಫ್ಟ್ ರೆಡಿ ಮಾಡೋದು, ಒಂದು ಸಂವಿಧಾನದ ಡ್ರಾಫ್ಟ್ ರೆಡಿ ಮಾಡೋದು ಇದರ ಪ್ರಮುಖ ಕೆಲಸ. ಈ ಸಮಿತಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತಂದರೆ ಕರಡು ಸಮಿತಿಯಲ್ಲಿ ಅಂಬೇಡ್ಕರ್ ಅಧ್ಯಕ್ಷರು ಇರ್ತಾರೆ. ಬೇರೆದವರು ಗೋಪಾಲ ಸ್ವಾಮಿ ಅಯ್ಯಂಗರ್ ಇರ್ತಾರೆ, ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಇರ್ತಾರೆ, KM ಮುನ್ಷಿ ಇರ್ತಾರೆ, ಸೈಯದ್ ಮಹಮ್ಮದ್ ಸಾದುಲ್ಲಾ ಇರ್ತಾರೆ, N ಮಾಧವರಾವ್ ಇರ್ತಾರೆ, ನೆಕ್ಸ್ಟ್ VT ಕೃಷ್ಣಮಾಚಾರ್ಯ ಇರ್ತಾರೆ. ಟೋಟಲ್ 7 ಜನ ಸದಸ್ಯರು ಇವರು, ಅಧ್ಯಕ್ಷರು ಸೇರಿಬಿಟ್ಟು ಟೋಟಲ್ 7 ಜನ ಇರ್ತಾರೆ ಇದರಲ್ಲಿ. ನೆಕ್ಸ್ಟ್ ಇತರೆ ಪ್ರಮುಖ ಸಮಿತಿಗಳ ಬಗ್ಗೆ ಹೇಳ್ತೀನಿ ನೋಡಿ. ಈ ಸಂವಿಧಾನ ರಚನೆ ಸಮಿತಿಯ ಒಂದಿಷ್ಟು ಸಮಿತಿಗಳು, ಇಂಪಾರ್ಟೆಂಟ್ ಸಮಿತಿ, ಅದರ ಅಧ್ಯಕ್ಷರುಗಳ ಬಗ್ಗೆ ಹೇಳ್ತೀನಿ, ನೆನಪಿಟ್ಕೋಬೇಕಾಗತ್ತೆ ಅವನ್ನೆಲ್ಲ ನೋಡಿ. ರೂಲ್ಸ್ ಆಫ್ ಪ್ರೊಸೀಜರ್ ಕಮಿಟಿ, ಅದರ ಅಧ್ಯಕ್ಷರು ಬಂದ್ಬಿಟ್ಟು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇರ್ತಾರೆ. ಅದೇ ಥರ ಸ್ಟೀರಿಂಗ್ ಕಮಿಟಿ, ಇದರ ಅಧ್ಯಕ್ಷರು ಕೂಡ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇರ್ತಾರೆ. ನೆಕ್ಸ್ಟ್ ರಾಜ್ಯಗಳೊಂದಿಗೆ ಸಂಧಾನ ನಡೆಸುವ ಸಮಿತಿ, ಇದರ ಅಧ್ಯಕ್ಷರು ಕೂಡ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇರ್ತಾರೆ. ನೆಕ್ಸ್ಟ್ ಆರ್ಡರ್ ಆಫ್ ಬಿಸ್ನೆಸ್ ಕಮಿಟಿ ಅಧ್ಯಕ್ಷರು KM ಮುನ್ಷಿ ಇರ್ತಾರೆ. ನೆಕ್ಸ್ಟ್ ರಾಜ್ಯಗಳ ಸಮಿತಿ ಬಂದ್ಬಿಟ್ಟು ಪಂಡಿತ್ ಜವಾಹರ್ಲಾಲ್ ನೆಹರು ಇರ್ತಾರೆ. ಇದರ ಅಧ್ಯಕ್ಷರು ಪಂಡಿತ್ ಜವಾಹರ್ಲಾಲ್ ನೆಹರು. ಮೂಲಭೂತ ಹಕ್ಕುಗಳ ಸಮಿತಿ, ಇದರ ಅಧ್ಯಕ್ಷರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಇರ್ತಾರೆ. ಮೂಲಭೂತ ಹಕ್ಕುಗಳ ಉಪಸಮಿತಿ, ಇದರ ಅಧ್ಯಕ್ಷರು JP ಕೃಪಲಾನಿ ಇರ್ತಾರೆ. ಅಲ್ಪಸಂಖ್ಯಾತರ ಉಪಸಮಿತಿ, ಇದರ ಅಧ್ಯಕ್ಷರು HC ಮುಖರ್ಜಿ ಅವರು ಇರ್ತಾರೆ. ಸೊ ಇವು ಇಂಪಾರ್ಟೆಂಟ್ ಸಮಿತಿ ಮತ್ತು ಅವುಗಳ ಅಧ್ಯಕ್ಷರು, ಅವನ್ನ ನೆನಪಿಟ್ಕೋಬೇಕಾಗತ್ತೆ. ನೆಕ್ಸ್ಟು ಸಂವಿಧಾನ ಬರೆಯೋಕ್ಕೆ ಟೋಟಲ್ 11 ಬಾರಿ ಅಧಿವೇಶನ ಸೇರ್ತಾರೆ. ಈ ಸಂವಿಧಾನ ರಚನಾ ಸಮಿತಿ ಅವರು ಟೋಟಲ್ 11 ಬಾರಿ ಅಧಿವೇಶನ ಸೇರಿಬಿಟ್ಟು ಡಿಸ್ಕಷನ್ ಮಾಡ್ತಾರೆ. ಎಲ್ಲ ಡಿಸ್ಕಷನ್ ಮಾಡಿ ಯಾವ್ಯಾವ ಸೇರಿಸ್ಬೇಕು, ಯಾವ್ಯಾವ ತೆಗೆದುಹಾಕಬೇಕು, ಆ ಅಂಶಗಳನ್ನು ಎಲ್ಲವನ್ನೂ ಡಿಸ್ಕಸ್ ಮಾಡ್ತಾರೆ ಈ ಒಂದು ಅಧಿವೇಶನದಲ್ಲಿ. ನೆಕ್ಸ್ಟ್ ಸಂವಿಧಾನ ಬರೆಯೋಕ್ಕೆ ಈ ಸಂವಿಧಾನ ರಚನಾ ಸಮಿತಿಯವರು ಟೋಟಲ್ 2 ವರ್ಷ 11 ತಿಂಗಳು 18 ದಿನಗಳು ತಗೊಳ್ತಾರೆ. ಅದೇ ಥರ ಕರಡು ಸಂವಿಧಾನವನ್ನು ಪರಿಶೀಲನೆ ಮಾಡೋಕ್ಕೆ ಈ ಒಂದು ಸಂವಿಧಾನ ರಚನಾ ಸಮಿತಿಯವರು 114 ದಿನ ತಗೊಳ್ತಾರೆ. ನೆಕ್ಸ್ಟು ಈ ನಮ್ಮ ದೇಶದ ಸಂವಿಧಾನ, ಇದರ ಮೂಲ ಸಂವಿಧಾನ ಇದೆಯಲ್ಲ, ಇದು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿದೆ. ನಮ್ಮ ದೇಶದ ಮೂಲ ಸಂವಿಧಾನ ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯಲ್ಲಿದೆ. ಇದರ ಕೈ ಬರಹ ಯಾರ್ದು ಅಂತಂದರೆ ಪ್ರೇಮ್ ಬಿಹಾರಿ ರಾಜ್ದಾದ ಅಂತೇಳ್ಬಿಟ್ಟು, ಪ್ರೇಮ್ ಬಿಹಾರಿ ರಾಜ್ದಾದ ಅವರು ಕೈ ಬರಹ ಇದೆ ಈ ಸಂವಿಧಾನದ ಬರೆದಿದ್ದು. ನೆಕ್ಸ್ಟ್ ನಮ್ಮ ಮೂಲ ಸಂವಿಧಾನದಲ್ಲಿ 395 ವಿಧಿಗಳು ಇರುತ್ತೆ, 22 ಭಾಗಗಳಿರ್ತವೆ ಮತ್ತು 8 ಅನುಸೂಚಿಗಳಿರುತ್ತೆ. ಬಟ್ ಪ್ರೆಸೆಂಟು 465ಕ್ಕಿಂತ ಹೆಚ್ಚು ವಿಧಿಗಳಿದೆ, 25 ಭಾಗಗಳಿದ್ದಾವೆ ಮತ್ತು 12 ಅನುಸೂಚಿಗಳಿದ್ದಾವೆ. ನೆಕ್ಸ್ಟು ಈ ಸಂವಿಧಾನ ರಚನಾ ಸಮಿತಿಯವರು ಎಲ್ಲ ಡಿಸ್ಕಷನ್ ಮಾಡಿ ಫೈನಲ್ ಆಗಿ ನಮ್ಮ ದೇಶದ ಸಂವಿಧಾನವನ್ನು ಯಾವಾಗ ಅಂಗೀಕಾರ ಮಾಡ್ತಾರಂತಂದರೆ ನವೆಂಬರ್ 26, 1949 ಅಂಗೀಕಾರ ಮಾಡ್ಕೊಳ್ತಾರೆ. ಬಟ್ ಅವಾಗೆ ಜಾರಿಗೆ ಮಾಡೋಂಗಿಲ್ಲ. ಯಾಕೆ ಅವಾಗೆ ಜಾರಿಗೆ ಮಾಡೋದಂತಂದರೆ ಹೇಳ್ತೀನಿ. ಅದನ್ನು ಜಾರಿಗೆ ಯಾವಾಗ ಮಾಡುತ್ತಂದರೆ ಜನವರಿ 26, 1950ಕ್ಕೆ ಜಾರಿಗೆ ಮಾಡ್ತಾರೆ. ಸೊ ಆ ದಿನ ನಾವು ಗಣರಾಜ್ಯೋತ್ಸವ ಅಂತ ಆಚರಿಸ್ತೀವಿ. ಯಾಕೆ ಜನವರಿ 26ರಂದನೇ ನಮ್ಮ ದೇಶದ ಸಂವಿಧಾನವನ್ನು ಜಾರಿಗೆ ಮಾಡ್ತಾರೆ ಅಂತಂದರೆ ನೋಡಿ, ಆ ಜನವರಿ 26 ಅನ್ನೋದೊಂದು ಐತಿಹಾಸಿಕ ದಿನ. ಅದು ಐತಿಹಾಸಿಕ ದಿನ ನೋಡಿ. ಏನಾಗಿರುತ್ತೆ, 1929 ಒಂದು ಲಾಹೋರ್ ಅಧಿವೇಶನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏನು ಮಾಡುತ್ತೆ, ಪೂರ್ಣ ಸ್ವರಾಜ್ಯ ಪಡೆಯುವ ಒಂದು ಗೊತ್ತುವಳಿಯನ್ನು ಅಂಗೀಕಾರ ಮಾಡ್ತಾರೆ. ಆ ಒಂದು ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯವನ್ನು ಪಡೆಯುವ ಒಂದು ಗೊತ್ತುವಳಿಯನ್ನು ಅಂಗೀಕಾರ ಮಾಡ್ತಾರೆ. ಪೂರ್ಣ ಸ್ವರಾಜ್ಯ ಅಂದರೆ ಬ್ರಿಟಿಷರಿಂದ ಸ್ವತಂತ್ರವಾಗಬೇಕು ಅನ್ನೋ ಒಂದು ಗೊತ್ತುವಳಿಯನ್ನು ಆ ಒಂದು ಅಧಿವೇಶನದಲ್ಲಿ ಮಂಡಿಸ್ತಾರೆ, ಅಂಗೀಕಾರ ಮಾಡ್ಕೊಳ್ತಾರೆ. ನಂತರ 1930 ಜನವರಿ 26 ಏನು ಮಾಡ್ತಾರೆ, ಪೂರ್ಣ ಸ್ವರಾಜ್ಯ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ನಾವು ಬ್ರಿಟಿಷರಿಂದ ಸ್ವತಂತ್ರವಾಗಿದ್ದೀವಿ ಅನ್ನೋದನ್ನೇ ಅವತ್ತು ಆಚರಣೆ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಆ ಒಂದು ಐತಿಹಾಸಿಕ ದಿನದಗೋಸ್ಕರ ಜನವರಿ 26 ನಮ್ಮ ದೇಶದ ಸಂವಿಧಾನವನ್ನು ಜಾರಿಗೆ ಮಾಡ್ತಾರೆ. ಸೊ ಆ ದಿನ ನಾವು ಗಣರಾಜ್ಯ ಅಂತ ಆಚರಿಸ್ತೀವಿ. ಗಣರಾಜ್ಯ ಅಂತಂದರೆ ನಮ್ಮ ಸಂವಿಧಾನದಲ್ಲಿ ನಮ್ಮ ಸಂವಿಧಾನ ಗಣರಾಜ್ಯ ಅಂತ ಕರಿತೀವಿ ನಾವು. ಗಣರಾಜ್ಯ ಅಂದರೆ ರಾಷ್ಟ್ರಪತಿ ಅವರನ್ನು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ನೇಮಕ ಮಾಡ್ತಕ್ಕಂಥ ಒಂದು ಪ್ರೊಸೀಜರ್. ಸೊ ಸಂವಿಧಾನದ ಮುಖ್ಯಸ್ಥರಾಗಿ ರಾಷ್ಟ್ರಪತಿಯರು ಇರ್ತಾರೆ. ಸೊ ಹಾಗಾಗಿ ನಾವು ಗಣರಾಜ್ಯ ಅಂತ ಆಚರಿಸ್ತೀವಿ. ನೆಕ್ಸ್ಟು ಈ ಸಂವಿಧಾನ ರಚನಾ ಸಭೆಯ ವಿರುದ್ಧ ಟೀಕೆಗಳು. ಕೆಲವೊಬ್ಬರು ಏನು ಮಾಡ್ತಾರೆ, ಈ ಸಂವಿಧಾನ ರಚನಾ ಸಮಿತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಟೀಕೆಗಳನ್ನು ವ್ಯಕ್ತಪಡಿಸ್ತಾರೆ. ಈ ಟೀಕೆಗಳ ಬಗ್ಗೆ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ನಿಮಗೆ ಟಿಕ್ ಹಾಕೋದಲ್ಲಿ ಕೆಳಗಿಲ್ಲ. ಇದನ್ನೇನಾದರೂ ಎಕ್ಸ್ಪ್ಲೇನ್ ನೀವು KS ಮೇನ್ಸಲ್ಲಿ ಬರೆಯುವಾಗ ಈ ಪಾಯಿಂಟ್ಸ್ಗಳೆಲ್ಲ ಬೇಕಾಗತ್ತೆ ನೋಡಿ. ಒಂದೇದೇನೆಂದರೆ ಜನರ ಪ್ರಾತಿನಿಧಿಕ ಸಂಸ್ಥೆ ಅಲ್ಲ. ನೋಡಿ, ಒಂದಿಷ್ಟು ಜನ ಈ ಒಂದು ಸಂವಿಧಾನ ರಚನಾ ಸಮಿತಿ ಸಂಬಂಧಪಟ್ಟಂತೆ ಇದೊಂದು ಜನರ ಪ್ರಾತಿನಿಧಿಕ ಸಂಸ್ಥೆ ಅಲ್ಲ ಅಂತ ಹೇಳ್ತಾರೆ. ಜನರ ಪ್ರಾತಿನಿಧಿಕ ಸಂಸ್ಥೆ ಅಲ್ಲ ಅಂತಂದರೆ ಇದರಲ್ಲಿರ್ತಕ್ಕಂಥ ಎಲ್ಲರನ್ನೂ ನೇರವಾಗಿ ಜನರು ಆಯ್ಕೆ ಮಾಡಿಲ್ಲ. ನೇರವಾಗಿ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿಗಳು ಈ ಒಂದು ಸಂವಿಧಾನ ರಚನಾ ಸಮಿತಿಯಲ್ಲಿ ಇಲ್ಲ. ಇಲ್ಲೇನಾಗುತ್ತೆ, ಸಂವಿಧಾನ ರಚನಾ ಸಮಿತಿಯಲ್ಲಿ ಇರ್ತಕ್ಕಂಥವ್ರನ್ನೋ
ಪರೋಕ್ಷವಾಗಿ ಬ್ರಿಟಿಷ್ ಭಾರತದಿಂದ ಆಯ್ಕೆ ಮಾಡ್ತಾರೆ, ಪರೋಕ್ಷವಾಗಿ ಚುನಾವಣೆ ಆಗ್ತಾರೆ ಅವರು. ಎಲ್ಲರೂ ವೋಟ್ ಹಾಕಿರಂಗಿಲ್ಲ ಅಲ್ಲಿ. ನೆಕ್ಸ್ಟ್ ಒಂದಿಷ್ಟು ಜನರನ್ನು ದೇಶೀಯ ರಾಜರುಗಳು ನಾಮಕರಣ ಮಾಡ್ತಾರೆ. ಸೊ ಹಾಗಾಗಿ ಜನರಿಂದ ನೇರವಾಗಿ ಆಯ್ಕೆ ಆಗ್ತಕ್ಕಂಥ ವ್ಯಕ್ತಿಗಳು ಈ ಒಂದು ಸಂವಿಧಾನ ರಚನಾ ಸಮಿತಿಯಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅದೇ ಥರ ಸಾರ್ವಭೌಮ ಸಂಸ್ಥೆ ಅಲ್ಲ, ಇದು ಸಾರ್ವಭೌಮ ಸಂಸ್ಥೆ ಅಲ್ಲ ಅಂತ ಹೇಳ್ತಾರೆ. ಅಂದರೆ ಈ ಸಂವಿಧಾನ ರಚನಾ ಸಮಿತಿಯನ್ನು ನಾವು ಸ್ವತಂತ್ರವಾಗಿ ರಚನೆ ಮಾಡ್ಕೊಂಡಿದ್ದಲ್ಲ, ಇದನ್ನು ಬ್ರಿಟಿಷರ ಒಂದು ಪ್ರಸ್ತಾವನೆ ಸಲಹೆ ಮೇರೆಗೆ ನಾವು ರಚನೆ ಮಾಡ್ಕೊಂಡಿದ್ದು ಅಂತ ಹೇಳ್ತಾರೆ. ನೆಕ್ಸ್ಟ್ ಇದೊಂದು ಕಾಂಗ್ರೆಸ್ ಪ್ರಾಬಲ್ಯದ ಸಂಸ್ಥೆ ಅಂತ ಹೇಳ್ತಾರೆ. ನೋಡಿ, ಗ್ರಾನ್ಯೂಲ್ ಆಸ್ಟಿನ್ ಅನ್ನೋ ಒಬ್ಬ ಬ್ರಿಟಿಷ್ ಸಂವಿಧಾನ ತಜ್ಞ ಏನು ಹೇಳ್ತಾರೆ ಅಂತಂದರೆ, ಇದು ಭಾರತದಲ್ಲಿನ ಒಂದೇ ಒಂದು ಪ್ರಮುಖ ಪಕ್ಷವನ್ನು ಪ್ರತಿನಿಧಿಸ್ತಾ ಇತ್ತು, ಏಕಪಕ್ಷೀಯ ದೇಶದಲ್ಲಿ ಏಕಪಕ್ಷೀಯ ಸಂಸ್ಥೆ ಆಗಿತ್ತು ಅಂತ ಹೇಳ್ತಾರೆ. ಏಕಪಕ್ಷೀಯ ರಾಷ್ಟ್ರದಲ್ಲಿ ಏಕಪಕ್ಷೀಯ ಸಂಸ್ಥೆ ಆಗಿತ್ತು, ಕಾಂಗ್ರೆಸ್ಸೇ ಭಾರತವಾಗಿತ್ತು, ಭಾರತವೇ ಕಾಂಗ್ರೆಸ್ ಆಗಿತ್ತು ಅಂತ ಹೇಳ್ಬಿಟ್ಟು ಟೀಕೆ ಮಾಡ್ತಾರೆ ಗ್ರಾನ್ಯೂಲ್ ಆಸ್ಟಿನ್ ಅನ್ನೋರು. ನೆಕ್ಸ್ಟ್ ವಕೀಲರು ಮತ್ತು ರಾಜಕಾರಣಿಗಳ ಪ್ರಾಬಲ್ಯ. ಈ ಸಂವಿಧಾನ ರಚನಾ ಸಮಿತಿ ಎಲ್ಲ ವರ್ಗದ ಜನರನ್ನು ಬಿಂಬಿಸಿರಲಿಲ್ಲ, ಎಲ್ಲ ವರ್ಗದ ಜನರು ಇದರಲ್ಲಿ ಇರಲಿಲ್ಲ. ಇದರಲ್ಲಿ ಹೆಚ್ಚು ಜನರು ಇದ್ದಿದ್ದು ವಕೀಲರು ಮತ್ತು ರಾಜಕಾರಣಿಗಳು. ಸೊ ಹಾಗಾಗಿ ಏನು ಸಂವಿಧಾನದ ಬೃಹತ್ ಗಾತ್ರ ಮತ್ತು ಅದರಲ್ಲಿ ಏನು ಕಾಂಪ್ಲಿಕೇಟೆಡ್ ವರ್ಡ್ಸ್ ಯೂಸ್ ಮಾಡಿದ್ರಲ್ಲ, ಸೊ ಅವೆಲ್ಲವೂ ವಕೀಲರು ಮತ್ತು ರಾಜಕಾರಣಿಗಳು ಇದ್ದಿದ್ದರಿಂದನೇ ನಮ್ಮ ದೇಶದ ಸಂವಿಧಾನ ದೊಡ್ಡದಾಗಿದೆ, ಗಾತ್ರ ದೊಡ್ಡದಾಗಿದೆ, ಮತ್ತು ಅದರಲ್ಲಿದ್ದ ವರ್ಡ್ಸ್ಗಳು ಕೂಡ ಕಾಂಪ್ಲಿಕೇಟೆಡ್ ಆಗಿದ್ದಕ್ಕೆ ಇವ್ರ ಕಾರಣ ಅಂತ ಹೇಳ್ತಾರೆ. ನೆಕ್ಸ್ಟ್ ಹಿಂದೂಗಳ ಪ್ರಾಬಲ್ಯ. ನೋಡಿ, ಲಾರ್ಡ್ ವಿಸ್ಕೌಂಟ್ ಸೈಮನ್ ಅನ್ನೋರು ಏನು ಹೇಳ್ತಾರೆ ಅಂತಂದರೆ, ಇದು ಒಂದು ಹಿಂದೂಗಳ ಸಂಸ್ಥೆ ಅಂತ ಹೇಳ್ತಾರೆ. ಈ ಸಂವಿಧಾನ ರಚನಾ ಸಮಿತಿಯನ್ನು ಇದೊಂದು ಹಿಂದೂಗಳ ಸಂಸ್ಥೆ ಅಂತ ಹೇಳ್ಬಿಟ್ಟು ಟೀಕೆ ಮಾಡ್ತಾರೆ. ಅದೇ ಥರ ವಿನ್ಸ್ಟನ್ ಚರ್ಚಿಲ್, ಬ್ರಿಟನ್ನ ಮಾಜಿ ಪ್ರಧಾನಿಯಾಗಿರ್ತಂಥ ವಿನ್ಸ್ಟನ್ ಚರ್ಚಿಲ್ ಅನ್ನೋರು ಏನು ಹೇಳ್ತಾರೆ ಅಂತಂದರೆ, ಸಂವಿಧಾನ ರಚನಾ ಸಮಿತಿಯವರು ಭಾರತದಲ್ಲಿನ ಒಂದೇ ಒಂದು ಪ್ರಮುಖ ಸಮುದಾಯವನ್ನು ಪ್ರತಿನಿಧಿಸ್ತಾ ಇತ್ತು, ಒಂದೇ ಒಂದು ಪ್ರಮುಖ ಸಮುದಾಯವನ್ನು ಪ್ರತಿನಿಧಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ವಿನ್ಸ್ಟನ್ ಚರ್ಚಿಲ್ ಅವರು ಈ ಒಂದು ಸಂವಿಧಾನ ರಚನಾ ಸಮಿತಿಗೆ ಸಂಬಂಧಪಟ್ಟಂತೆ ಟೀಕೆಯನ್ನು ವ್ಯಕ್ತಪಡಿಸ್ತಾರೆ. ಇದಿಷ್ಟು ಇವತ್ತಿನ ಸಂವಿಧಾನ ರಚನೆಗೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲನೇಷನ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕ್ಲಾಸ್ನೊಂದಿಗೆ ಮತ್ತೊಂದು ವಿಡಿಯೋ ಬರ್ತೀನಿ. ಧನ್ಯವಾದಗಳು.